ಇನ್ನು ಸಂಸದೆ ಸುಮಲತಾ ಅವರಿಗೆ ಉತ್ತಮ ಭವಿಷ್ಯ ಇದೆ. ಸುಮಲತಾ ಅವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಮಂಡ್ಯದಲ್ಲಿ BY ವಿಜಯೇಂದ್ರ ಸಭೆ ಕರೆದಿದ್ದಾರೆ. ನಾಳಿನ ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ಈ ಬಾರಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲುವುದು ಖಚಿತ. ಬೆಂಗಳೂರಲ್ಲಿ ಸುಮಲತಾ ಆಪ್ತ ಸಚ್ಚಿದಾನಂದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ಅಧಿಕೃತವಾಗಿ ಹೇಳಾಗಿದೆ, 3 ಕ್ಷೇತ್ರಗಳನ್ನು ನಾವು JDSಗೆ ಬಿಟ್ಟುಕೊಟ್ಟಿದ್ದೀವಿ. ಮಂಡ್ಯ, ಹಾಸನ, ಕೋಲಾರ, ಈ 3 ಕ್ಷೇತ್ರಗಳನ್ನು JDSಗೆ ಬಿಟ್ಟುಕೊಟ್ಟಿದ್ದೀವಿ. ಅದರ ಅರ್ಥ ಏನು? ಮಂಡ್ಯದಿಂದ JDS ಸ್ಪರ್ಧೆ ಮಾಡುತ್ತೆ ಅಂತ. JDSನ ಅಭ್ಯರ್ಥಿ ಯಾರು ಅನ್ನೋದು ಇನ್ನೂ ನಿಶ್ಚಳ ಆಗಿಲ್ಲ. ಅದಕ್ಕೂ ಮುಂಚೆ ಸುಮಲತಾ ಅವರ ಮೂವ್ ಏನಾಗಿರುತ್ತೆ, ಅವರ ನಡೆ ಏನಾಗಿರುತ್ತೆ ಅನ್ನೋದೇ ಒಂದು ದೊಡ್ಡ ಕುತೂಹಲ. ಈ ಮಧ್ಯೆ ಸುಮಲತಾ ಅವರ ಆಪ್ತ ಸಚ್ಚಿದಾನಂದ ಮಾತಾಡಿದ್ದಾರೆ. ಕೂಡ ಅಂಬರೀಷ್ ಅಣ್ಣವ್ರ ಕುಟುಂಬ, ಸುಮಲತಾ ಮೇಡಮ್ ಮಾತಾಂತರ ಆಗ ಸ್ಥಿತಿನೇ ಬರೋದಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅವ್ರ ಸಂಪರ್ಕದಲ್ಲಿದ್ದಾರೆ. ನಾಳೆ ವಿಜಯಣ್ಣವರು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಮುಖರನ್ನ ಮೀಟಿಂಗ್ ಕರೆದಿದ್ದಾರೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ 2 ಮಾತಿಲ್ಲ. ಈ ಸರಿ ಮಂಡ್ಯ ಜಿಲ್ಲೆ NDA ಮೈತ್ರಿ ಅಭ್ಯರ್ಥಿ ಗೆಲುವು. ಸುಮಲತಾ ಮೇಡಮ್ ಬಗ್ಗೆ ಮಾತಾಡುವಷ್ಟು ನಾನು ದೊಡ್ಡವನಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರುಗಳು ಅವ್ರ ಹತ್ರ ಮಾತಾಡ್ತಾರೆ. ಒಟ್ಟಾರೆ ನಮಗೆಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ. ನಮ್ಮ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ಅವ್ರ ಆಶೀರ್ವಾದ ಮಾಡಿದ್ರು, ಮಾರ್ಗದರ್ಶನ ಮಾಡಿದ್ರು. ನಾವು ಯಾವಾಗಲೂ ಕೂಡ ಅವ್ರ ಜೊತೆ ಇರುವಂಥ ಕೆಲಸ ಮಾಡ್ತೀವಿ. ಪಕ್ಷನೂ ಕೂಡ ಅವ್ರ ಜೊತೆ ಇರುತ್ತೆ ಅಂತ ಈಗ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ವಿಶೇಷವಾಗಿ ಅವ್ರನ್ನ ಡೆಲ್ಲಿಗೆ ಕರೆಸ್ಕೊಂಡು ನಡ್ಡಾಜಿಯವ್ರು ಮಾತಾಡಿದ್ದಾರೆ. 100ಕ್ಕೆ 100 ಅವರು ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು, ಬಾಹ್ಯ ಬೆಂಬಲ ಕೊಟ್ಟಿದ್ರು. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಕೂಡ ಅವ್ರ ಜೊತೆ ಟಚ್ಚಲ್ಲಿದ್ದಾರೆ. ಮೇಡಮೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ನಾನು ಅಂಬರೀಷ್ ಅಣ್ಣವ್ರ ಅಭಿಮಾನಿಯಾಗಿ, ಅವರು ನಮ್ಮ ಪಕ್ಷದಲ್ಲಿರಲಿ, BJP ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮೇಡಮ್ಗೆ ನೀವು ಹೇಳೋ ಥರ 100ಕ್ಕೆ 100 ಒಳ್ಳೆ ಭವಿಷ್ಯ ಇದೆ. BJP ಪಕ್ಷದ ಜೊತೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇನ್ನು ಮುಂದೆ ಬರ್ತಾ ಇರುವಂತಹ ಲೋಕಸಭೆ ಚುನಾವಣೆಯಲ್ಲಿ DK ಬ್ರದರ್ಸ್ ಕಟ್ಟಿ ಹಾಕೋದಕ್ಕೆ ಒಂದು ರಣವ್ಯೂಹವನ್ನ ರಚನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲುವುದಕ್ಕೆ BJP ಮೀಟಿಂಗ್ಗಳ ಮೇಲೆ ಮೀಟಿಂಗು, ಚರ್ಚೆಗಳ ಮೇಲೆ ಚರ್ಚೆ ಮಾಡ್ತಾ ಇದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸ್ವಕ್ಷೇತ್ರದಲ್ಲೇ ಹೈ ವೋಲ್ಟೇಜ್ ಸಭೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಮುಖಂಡರು ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಸೋಲಿಸೋದಕ್ಕೆ ಈ ಸಭೆಯಲ್ಲಿ ರಣವ್ಯೂಹವನ್ನ ರಚನೆ ಮಾಡಲಾಗಿದೆ. ಬಿಜೆಪಿ JDS ಕಾರ್ಯಕರ್ತರ ಪೂರ್ವಭಾವಿ ಮೀಟಿಂಗ್ ಇದು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸೋದಕ್ಕೆ ಸರಣಿ ಸಭೆಯನ್ನ ಮಾಡಿದ್ದಾರೆ. ಕನಕಪುರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಪೂರ್ವಭಾವಿ ಮೀಟಿಂಗ್ ಇದು. ಕನಕಪುರದ SR ಕಲ್ಯಾಣ ಮಂಟಪದಲ್ಲಿ ಮಹತ್ವದ ಸಭೆ ನಡೆದಿದೆ. ಮಾಜಿ ಸಚಿವ CP ಯೋಗೇಶ್ವರ್, ಶಾಸಕ ಮುನಿರತ್ನ, ಮಾಜಿ ಶಾಸಕ A ಮಂಜುನಾಥ್ ಸೇರಿ ಅನೇಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ನೀವು ಗಮನಿಸಬೇಕು, 2008ರವರೆಗೆ ಕನಕಪುರ ಲೋಕಸಭಾ ಕ್ಷೇತ್ರ ಅಂತ ಇತ್ತು. 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂತ ಮಾಡಲಾಯಿತು. ಮೊದಲ ಚುನಾವಣೆಯಲ್ಲೇ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಿಂದ ಗೆದ್ದು ಬರುತ್ತಾರೆ. 2011ರಲ್ಲಿ ಅದೇ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ. ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರ ಜಾಗದಲ್ಲಿ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ. ಅವರ ಮುಂದೆ DK ಸುರೇಶ್ ಸ್ಪರ್ಧೆ ಮಾಡ್ತಾರೆ. 2011ರಿಂದ ಸತತವಾಗಿ DK ಸುರೇಶ್ 2.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾನೆ ಬರ್ತಾರೆ. ಈ ಬಾರಿ ಅವರನ್ನು ಸೋಲಿಸೋದಕ್ಕೆ BJP ಒಂದು ರಣವ್ಯೂಹವನ್ನು ರಚನೆ ಮಾಡ್ತಾ ಇದೆ. ಅವರ ಅವಧಿ ಏನಿತ್ತಲ್ಲ, ಆ ಅವಧಿನಲ್ಲಿ ಅವರು ನಡ್ಕೊಂಡಂಥ ರೀತಿ, ಇವತ್ತು ಕನಕಪುರ ಅವರ ಸ್ವಕ್ಷೇತ್ರ ಆದರೂ ಕೂಡ ಬಹಳಷ್ಟು ಜನ ಮುಖಂಡರು ಈ ಸಭೆಗೆ BJP ಮತ್ತು JDSನ ಮುಖಂಡರು ಬಂದಿದ್ದಾರೆ. ಈ ಚುನಾವಣೆ ಅವ್ರು ಅಂದ್ಕೊಂಡು ರೀತಿ ಅವರೆಲ್ಲ ಪಟ್ಟುಗಳೇನಿದೆ, ತೋಳ್ಬಲ, ಹಣಬಲ, ಈ ಮತದಾರರಿಗೆ ಆಮಿಷವನ್ನು ಕೊಡ್ತಕ್ಕಂಥದ್ದು, ಅದನ್ನು ಮೀರಿದಂಥ ಚುನಾವಣೆ ಇದು. ನಮ್ಮ ಅಭ್ಯರ್ಥಿ ಜನಾನುರಾಗಿ ಅಭ್ಯರ್ಥಿ ಆಗಿರೋದ್ರಿಂದ ಜನಸಾಮಾನ್ಯರು ಇವತ್ತು ಮನೆಯಿಂದ ಆಚೆ ಬಂದು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಬೀದಿಗಿಳಿದು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ಚುನಾವಣೆ ಗಿಮಿಕ್ಗಳನ್ನ ಉಪಯೋಗಿಸ್ಕೊಂಡು ವಿರೋಧಿಗಳನ್ನ ಹಣದು ಅವ್ರು ಏನು ಇಷ್ಟು ದಿನ ಚುನಾವಣೆ ಮಾಡ್ತಾ ಇದ್ರು, ಯಾರ್ಯಾರ ವೀಕ್ನೆಸ್ನ ಅರ್ಥ ಮಾಡಿಕೊಂಡು ಅವರನ್ನ ಬೇರೆ ಬೇರೆ ರೀತಿ ತಮ್ಮ ಹಿಡಿತಕ್ಕೆ ತಗೊಂಡು ಚುನಾವಣೆಗಳನ್ನು ಮಾಡ್ತಾ ಇದ್ರು DK ಬ್ರದರ್ಸ್ ಇಲ್ಲಿ ತನಕ.
ಇವತ್ತು ನಮ್ಮದು ಮೈತ್ರಿ ಸರ್ಕಾರ ಆಗತ್ತೆ. ಮೈತ್ರಿನಲ್ಲಿ ನಾವು ಬೆಂಗಳೂರು ನಗರದಿಂದ ಲೋಕಸಭಾ ಸ್ಥಾನಕ್ಕೆ ಇವರು ಆಯ್ಕೆ ಆದ ಕೂಡಲೇ ಇವರು ಖಂಡಿತವಾಗ್ಲೂ ನಮ್ಮ ಬೆಂಗಳೂರಿನಿಂದ ಒಬ್ಬರು ಸಚಿವರಾಗ್ತಾರೆ. ಈಗ ಏನೇ ಮಾಡಿದ್ರು ಒಂದು ತಿಳ್ಕೊಳ್ಳಿ, ರಾಮ ರಾವಣ ಅಷ್ಟೇ. ಜನರ ತೀರ್ಮಾನಕ್ಕೆ ಬಿಟ್ಬಿಟ್ಟಿದ್ದೀವಿ. ರಾಮನಿಗೆ ಹೆಚ್ಚು ಓಟ್ ಬರ್ತಾವ, ರಾವಣನಿಗೆ ಹೆಚ್ಚು ಓಟ್ ಬರ್ತಾವ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.